ಫಸ್ಟ್ ಟೈಮ್ ಎವರ್ ಆನ್ ನ್ಯೂಸ್ ಎರಡು ದೆವ್ವಗಳು ಮತ್ತು ಒಬ್ಬರು ಮನುಷ್ಯರು. ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಿರುವ ಒಂದಷ್ಟು ಥ್ರಿಲ್ಲರ್. ಇವನಿಗೆ ಹೆಂಗಾದ್ರೂ ಮಾಡಿ ಆದಷ್ಟು ಬೇಗ ಸಾಯಲೇಬೇಕು ಅಂತ ಆಸೆ. 3 ಜನರೇಷನ್ ನ ಕಲಾವಿದ ನಮ್ಮ ಜೊತೆ ಇದ್ದಾನೆ. GST ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಕನ್ಸುಗಳೇ ನಿಂತೋಗ್ಬಿಟ್ಟಿದೆ ನನಗೆ. ನೀ ತುಂಬಾ ವೈರಲ್ ಆಗ್ತಾ ಇದೆಯಾ, ನಿಂಗೆ ಗೊತ್ತಾ? ಸಿನಿಮಾ ಮಾಡೋದು ಒಂದು ಲೆವೆಲ್ ಅಲ್ಲಿ ಈಸಿ ವರ್ಕ್. ರಿಲೀಸ್ ಅನ್ನೋದಿದೆಯಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಲೀಗ್. ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಅಪ್ಪ ಡೆಬ್ಯೂ ಅಪ್ಪ, ನನ್ನ ಸುಮ್ಮನೆ ನೀನು ಒಳ್ಳೆ ದೆವ್ವ ಗಿವ ಮಾಡ್ಬಿಟ್ಟಿದ್ಯಾ ಅಂತ ಹೇಳಿ. ಆಕ್ಚುಲಿ ದೆವ್ವಾಗಿದ್ದೆ ಚೆನ್ನಾಗಿತ್ತು. GST ಭಯ ಪಡಿಸುತ್ತೆ. ಟೈಟಲೇ ಹೇಳುತ್ತೆ, ಗೋಸ್ಟ್ಸ್ ಇನ್ ಟ್ರಬಲ್. ಇವರೇ ನಮ್ ದೆವ್ವಗಳು. ಸತ್ರು ಪಾಪ ಸ್ವರ್ಗಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ. ಸೋ ಸ್ಯಾಡ್. GST 3 ತಲೆಮಾರು ಡೈರೆಕ್ಟರ್ಗಳು, 3 ತಲೆಮಾರು ಪ್ರೊಡ್ಯೂಸರ್ಸು, 3 ತಲೆಮಾರು ಆರ್ಟಿಸ್ಟ್, 4ನೇ ತಲೆಮಾರು, 3 ಜನರೇಷನ್ಸ್ ಇನ್ 1 ಫ್ರೇಮ್. ಈ ಟೆಕ್ ತಗೊಳ್ಳಿ ಅಂತೆಲ್ಲ ಇರುತ್ತೆ. ಈಗ ಅಮ್ಮ ಅಲ್ವಾ, ಇದ್ ಮಾಡಮ್ಮ, ಏನಮ್ಮ ಅಲ್ಲಿ ನಗ್ತಾ ನಿಂತಿದ್ಯಾ? ಆಕ್ಟರ್ ಆಗಿ ನೋಡ್ಬೇಡ, ನಾನು ಆಕ್ಟಿಂಗ್ ಮಾಡಿದೀನಿ. ಡೈರೆಕ್ಟರ್ ಆಗಿ ನೋಡು, ಒಂದು ಸಿನಿಮಾ ಮಾಡಿದೀನಿ. ನಿಮಗೆಲ್ಲ ಮುಕ್ತಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನೋ ಒಂದು ಸ್ಪಾರ್ಕ್ ಹಿಂಗಿರ್ಬೋ ಈ ಸಿನಿಮಾ ಅಂತ. ನನಗೆ ಇಲ್ಲಿ ಇದೆ ಒಂದೊಂದು ಸಿಚುವೇಶನ್ ಬೇಡ, ರಿಲೀಸ್ ಬಂದ್ಬಿಟ್ಟಿದೆಯಲ್ಲ ಸುಮ್ಮನೆ. ಇಷ್ಟು ಜನ ಕಲಾವಿದರನ್ನ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕೋಕ್ ಸಾಧ್ಯನಾ ಅನ್ಸ್ಬಿಡುತ್ತೆ. ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನಿಜವಾಗ್ಲೂ ಇವತ್ತು ಶೂಟಿಂಗ್ ಹಿಂಗೆ ಆಯ್ತಾ ಅಂತ. ಅವ್ರಿಗೂ ನನ್ನ ಮಗನ್ಗೂ ಅದೇ ತರ ಸಿಂಕ್ ಆಗ್ತಿದೆಯಲ್ಲ ಅಂತ ಏನ್ ಅನ್ಸಿದ್ದುಂಟು ಸೀನಲ್ಲಿ? ಅದು ಆಪೋಸಿಟ್. ನೀವು ಇಡೀ ಸಿನಿಮಾ ಕತೆ ಹೇಳ್ಬಿಟ್ರಿ ಅಲ್ವಾ? ಬಿಡಪ್ಪ, ಇಲ್ಲ ತುಂಬಾ ಇದೆ. ಸಂದರ್ಶನ ಸಾಕು ಕಣೋ. ಗಿರ್ಜಮ್ಮ ಹುಷಾರಾಗ್ಬಿಟ್ಟಿದಾರೆ ನೋಡಿ. ಒಂದು ವಾರದಲ್ಲಿ ನೀನು ಹನುಮಾನ್ ಚಾಲೀಸ ಕಲ್ತು ನನಗೆ ಹೇಳ್ಬೇಕು ಅಂತ. ಬಾಯ್ಪಟ ಆಗಿದೆ ಈಗ ಅವನಿಗೆ. ಹೇಳೋ, ಹೇಳಿ ಇಬ್ರು Ready? Action. ಈ ಸಿನಿಮಾನ ಮಕ್ಕಳು ಯಾಕೆ ನೋಡ್ಬೇಕು? ಅಮ್ಮನ ಬೆಲೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ಅದ್ರ ಮೆಸೇಜಸ್ ಅದು ನೋಡ್ಬೇಕು. ಆಮೇಲೆ ನಗ್ಸುತ್ತೆ. ನನ್ರಿ ಯಾಕೆ ಮಿಂಡ್ರಿ ಅಂತೀಯಾ? ಈ ಸಿನಿಮಾದಲ್ಲಿ ಹರೀಶ್ ನಾಗರಾಜು ಇದ್ದೀನಿ, ಆದ್ರೆ ನಾನು ಎಷ್ಟು ಸೆಕೆಂಡ್ ಇದ್ದೀನಿ ಅಷ್ಟೇ ನಂಗೆ ಗೊತ್ತಿರೋದು.